ನನಗೆ ಶಕ್ತಿ ತುಂಬಿರ್ತಕ್ಕಂಥದ್ದು, ನನಗೆ ನಿಜವಾದ ದೇವರುಗಳು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಂದರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಿಮ್ಮಗಳಿಗೆ ಹೊಂದಿಸ್ಲಿಕ್ಕೆ ಬಯಸ್ತೇನೆ. ನಾನು ಈ ವಿಷಯವನ್ನು ಹಲವಾರು ಸಭೆಗಳಲ್ಲಿ ಹೇಳ್ತಾ ಇರ್ತೇನೆ ಯಾವಾಗಲೂ. ಇವತ್ತು ನಮ್ಮ ಒಂದು ಪಕ್ಷಕ್ಕೆ ಶಕ್ತಿಯನ್ನು ತುಂಬಿದ್ರೆ ಅದು ಸನ್ಮಾನ್ಯ ದೇವೇಗೌಡರ ಕಾಲದಿಂದ ಲಕ್ಷಾಂತರ ಕಾರ್ಯಕರ್ತರುಗಳು, ನಿಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರೇನಿದ್ದೀರಿ, ನಿಮ್ಮಿಂದ ಈ ಒಂದು ಜನತಾದಳ ಇರ್ತಕ್ಕಂಥದ್ದು. ನನಗೆ ವಿಶೇಷವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಾನು ನೆನಪಿಸ್ಕೊಳ್ತಕ್ಕಂಥದ್ದು ನಮ್ಮ ಉದ್ಬೂರು ಮತ್ತು ರಮ್ಮನಹಳ್ಳಿಯ ನನ್ನ ತಂದೆ ತಾಯಂದ್ರೇನಿದ್ದೀರಿ, ಕಷ್ಟಪಟ್ಟು ಜೀವನ ಮಾಡೋರು. 2006 ವಿಧಾನಸಭೆಯ ಉಪಚುನಾವಣೆ, ಆ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದ, ನೀವು ಕೊಟ್ಟಂಥ ಶಕ್ತಿಯನ್ನು ನನ್ನ ಕೊನೆಯ ಉಸಿರವರೆಗೂ ಚಾಮುಂಡೇಶ್ವರಿ ಕ್ಷೇತ್ರವನ್ನು ಮರೆಯತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಆ ಒಂದು 2006ನೇ ಇಸ್ವಿಯಿಂದ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ಯಾವುದೋ ಒಂದು ರೀತಿಯ ಅನ್ಯೋನ್ಯವಾದಂಥ ಸಂಬಂಧ ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಅಂತಕ್ಕಂಥದ್ದು ಹೇಳ್ತೇನೆ. ನನ್ನನ್ನು ನೀವು ನಿಮ್ಮ ಕುಟುಂಬದ ಒಬ್ಬ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿಯವರೆಗೆ ಏನು ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನೀವು ನಮ್ಮನ್ನು ಕಾಪಾಡಿದ್ದೀರಿ. ನಿಮ್ಮ ಶಕ್ತಿಯನ್ನು ನಿಮಗೆ ದಾರೆ ಎರೆಯತಕ್ಕಂಥದ್ದನ್ನು ಇಲ್ಲಿಯವರೆಗೂ ನಾನೇನು ಮಾಡಿದ್ದೇನೆ, ಮುಂದೆಯೂ ಸಹ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತಕ್ಕಂಥದ್ದನ್ನು ಇವತ್ತು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತಕ್ಕಂಥದ್ದು ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಈ ಒಂದು ಕ್ಷೇತ್ರದಲ್ಲಿ ಹಿಂದೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಈಗ ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ಮಾಡಿದ್ದಕ್ಕಿಂತ ಅಭಿವೃದ್ಧಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಈ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆಯನ್ನು ನಾನಿದ್ದಂಥ ಕಡಿಮೆ ಅವಧಿಯ ಆಡಳಿತದಲ್ಲಿ ಕೊಟ್ಟಿದ್ದೇನೆ ಅಂತಕ್ಕಂಥದ್ದನ್ನು, ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಹಲವಾರು ಭಾಗದಲ್ಲಿ ಹಳ್ಳಿಗಳಿಗೆ ಕುಡಿಯೋ ನೀರಿರಲಿಲ್ಲ, ನಿರಂತರವಾಗಿ ಗೆಲ್ಲಿಸಿದ್ರಿ. ನಿಮ್ಮನ್ನು ಮರ್ತಂಥದ್ದೇನಿದೆ ಆ ಒಂದು ಜನಪ್ರತಿನಿಧಿಗಳು, ಆ ಸಂದರ್ಭದಲ್ಲಿ ಹಲವಾರು ಹಳ್ಳಿಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದಿರ್ಬೋದು, ಒಳಚರಂಡಿ ವ್ಯವಸ್ಥೆಗಳಿಗೆ ಚಾಲನೆ ಕೊಟ್ಟಂಥದ್ದಿರ್ಬೋದು, ಹೀಗೆ ಹಲವಾರು ಯೋಜನೆಗಳನ್ನು ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನೀಡಿದ್ದೇವೆ.